ಸಿದ್ಧಗಂಗಾ ಮಠಕ್ಕೆ ಎಲ್ಲ ಅಭ್ಯರ್ಥಿಗಳು ಹೋಗಿ ಆಶೀರ್ವಾದ ತಗೊಂಡು ನಾವು ಅಂತ ಹೇಳಿ ಯಾವುದಾದ್ರು ಸಮಾಜದ ದೃಷ್ಟಿಯಿಂದ ಈ ಚುನಾವಣೆನ ನಮ್ಮ ಸ್ವಾಮೀಜಿಯನ್ನ ನಡೆಸ್ಕೋಬೇಕು ಅಂತ ಭಾಳ ಜನ ಅಪಪ್ರಚಾರ ಮಾಡ್ತಾರೆ. ನಮ್ಮ ಸಮಾಜದ ವಿಚಾರ ಬಂದಾಗ ನಾವೇ ಎಲ್ಲವನ್ನು ಕಾಂಗ್ರೆಸ್ಸು ಜೊತೆಲಿಲ್ಲ ಅನ್ನೋತಾರೆ. ನಾವು ಬಹುಶಃ ನಮ್ಮ ಸಮಾಜದಿಂದ ಜಾತ್ಯತೀತ ಪಕ್ಷ ಕೆಲಸ ಮಾಡ್ತೀವಿ. ಯಾವ ಕಾಂಗ್ರೆಸ್ ಪಕ್ಷ ಅಭ್ಯಾಸನೂ ಮಾಡ್ಕೊಳ್ತೀವಿ. ಅದರಲ್ಲಿ ಒಕ್ಕಲಿಗರಿಗಂತೂ ಯಾವುದೇ ಕಾರಣಕ್ಕೆ ಅಥವಾ ಆ ಭಾಗದ ಲಿಂಗಾಯತರಿಗಾಗಲಿ ಈ ಭಾಗದ ಮುಸ್ಲಿಮರಿಗಾಗಲಿ ನಾವು ಹೆಚ್ಚು ಶಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಹಾಗೆಯೇ ಲಿಂಗಾಯತ ಸಮಾಜದಲ್ಲಿ ಒಕ್ಕಲಿಗ ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳನ್ನು ರಾಜಕೀಯವಾಗಿ ಆಗಲಿ ಅಥವಾ ಸರ್ಕಾರದ ಯೋಜನೆಗಳಾಗಲಿ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ಹಾಗೆಯೇ ನಮ್ಮ ನ್ಯಾಷನಲ್ಲೂ ಖರ್ಗೆಯವರಿಗೂ ಸಹ ಕೆಲವು ನಾವು ಈ ಪ್ರಣಾಳಿಕೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷದ ಮುಂದಿನ ತೀರ್ಮಾನಗಳನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಎಲ್ಲನೂ ಗಮನದಲ್ಲಿಟ್ಟುಕೊಂಡೆ ಎಲ್ಲ ಕಮ್ಯುನಿಟಿಯ ಮತ್ತು ಫಾರ್ಮರ್ಸ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಹಾಗಾಗಿ ಸ್ವಾಮೀಜಿಯವರಿಗೆ ನಾವೆಲ್ಲ ಅಲ್ಲಲ್ಲೇ ಬಂದು ಆಶೀರ್ವಾದ ತಗೊಂಡಿದ್ದೀವಿ. ನಾವೆಲ್ಲ ಒಟ್ಟಿಗೆ ಹೋಗಿ ಚುನಾವಣೆಗೆ ಒಂದು ಆಶೀರ್ವಾದ. ಸೊ ನಿಮಗೆ ಗೊತ್ತಿದೆ ಯಾವ ಸ್ವಾಮೀಜಿ ಚುನಾವಣೆ ಮಾಡಿರೋದು ಎಲ್ಲ ಮಾಡ್ಬೋದು. ಹೋದವ್ರಿಗೆ ಅವ್ರ ಆಶೀರ್ವಾದ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಲಿಕ್ಕೆ ಧರ್ಮದ ಪರಿಪಾಠ. ಸೊ ಯಾರಿಗೆ ನಮಗೆ ಯೋಗ್ಯತೆ ಇದೆಯೋ ಅವ್ರು ತಲುಪುತ್ತೆ ಅವರ ಆಶೀರ್ವಾದ. ದೇವ್ರ ಹತ್ರ ಹೋಯ್ತೀವಿ, ಕೇಳ್ತೀವಿ, ದೇವರು ಆಶೀರ್ವಾದ ಮಾಡುತ್ತೆ ಅಂತ ನಂಬಿಕೆ ಇಟ್ಟು ಹೋಗ್ತೀವಿ.